ರಿಟರ್ನ್ಸ್ ತಗೊಳ್ಳೋ ಹೊತ್ತಿಗೆ 40% ಇಂಟ್ರೆಸ್ಟ್ ಬೀಳುತ್ತೆ. ಅವ್ರನ್ನ ಬ್ಯಾನ್ ಮಾಡ್ಬಿಡಿ. ಅವ್ರ ಅವಶ್ಯಕತೆ ಇಲ್ಲ. ಆ ಪಾಪ ಹೆಂಗಸರುಗಳಿಗೆ ಗೊತ್ತಿಲ್ದಲೇ ಸಾಲ ತೆಗೆದು ಮನೆ ಹಾಳು ಮಾಡ್ಕೊಂಡಿದ್ದಾರೆ, ಹೋಗ್ತಾ ಇದಾರೆ. ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ, ರದ್ದು ಮಾಡಿ. ಅವರು ಈ ಫೈನಾನ್ಸ್ನರ ಅವಶ್ಯಕತೆ ಇಲ್ಲ. ಬಡವ್ರನ್ನ ಮತ್ತೆ ಬಡವರ ಇದಕ್ಕೆ ತೊಳ್ಳುವಂತ ಫೈನಾನ್ಸರ್ಸ್ ಅವರೆಲ್ಲ. ಅವರು ಬಡವ್ರನ್ನ ಉದ್ಧಾರ ಮಾಡಕ್ ಬಂದವರಲ್ಲ ಅವರು. ನಾನು ಈಗ ಮಾನ್ಯ ಇಬ್ಬರು ಸದಸ್ಯರಿಗೆ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಆ ಚಟುವಟಿಕೆ ಈ ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ. ಆದ್ರೆ ಕೇಳಿಸ್ಕೊಳ್ಳಿ, ಆದ್ರೆ ನಾನು ಇವತ್ತೇನೆ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪರವಾಗಿ ಇವತ್ತೇ ಸೂಚನೆ ಕೊಡ್ತೇನೆ. ಈ ಏನು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಸಹಾಯ ಮಾಡೋತಾ ಇರೋರು ಇದ್ದಾರೆ, ಜನರಿಗೆ ಸಹಾಯನೂ ಆಗ್ತಾ ಇದೆ. ಆದರೆ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಜನರ ಶೋಷಣೆ ಆಗ್ತಾ ಇರುವಂತಹದ್ದು ಇದೆ, ಒಪ್ಕೊಳ್ತೇನೆ. ಈ ಶೋಷಣೆಯನ್ನ ತಡೆಗಟ್ಟೋದಕ್ಕೆ ತತ್ಸಂಬಂಧವಾದಂತ ಕಾನೂನಿಗೆ ಸರಿಯಾದಂತ ಬಲಪಡಿಸುವಂತ ತಿದ್ದುಪಡಿ ತರಲಿಕ್ಕೆ ನಾನು ಇವತ್ತೇ ಅವರಿಗೆ ಪ್ರಸ್ತಾವನೆ ತಯಾರು ಮಾಡಲಿಕ್ಕೆ ಸೂಚನೆಯನ್ನ ಕೊಡ್ತೇನೆ. ಅದು ಕೋಆಪರೇಷನ್ಗೆ ಬರುತ್ತಾ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತಾ, ಅದು ಅವ್ರಿಗೆ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ. ಆದರೆ ಒಟ್ಟಿನಲ್ಲಿ ಅದನ್ನ ಸರ್ಕಾರದ ಕಡೆಯಿಂದ ಆ ಒಂದು ಪ್ರಯೋಗ ಮಾಡಿಸ್ತೇವೆ. ಇನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಕೆಲವರು ಸದಸ್ಯರು ಮುಖ್ಯವಾಗಿ ಅವರು ಹೇಳಿರೋ ಸಾರಾಂಶ, ಈ ಕಾನೂನು ಇನ್ನಷ್ಟು ಬಿಗಿ ಆಗಬೇಕು, ಬಲ ಆಗಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೂತ್ಕೊಂಡು ನನ್ಗೆ ಹೇಳಿದ್ರು ಇದನ್ನ ನಿಲ್ಸಕ್ಕೆ ಆಗಲ್ವೇನಯ್ಯ ಅಂತ. ಅದನ್ನು ಕೂಡ ನಾವು ವಿಚಾರ ಮಾಡಬೇಕಾಗುತ್ತೆ, ಖಂಡಿತವಾಗಿ ಅದನ್ನ ವಿಚಾರ ಮಾಡ್ತೇವೆ. ಇದರಲ್ಲಿ ಈಗ ಏನ್ ಮಾಡಿದ್ದೇವೆ ಅಂದ್ರೆ, ಕೆಲವರು ಈ ಸ್ಕ್ಯಾಮ್ ಕೇಸ್ ಆಗೋದಕ್ಕೆ ಮೊದಲು ಆ ಕಂಪನಿಯಿಂದ ಡೈರೆಕ್ಟರ್ ಆಗಿ ನಿರ್ಗಮಿಸಿರ್ತಾರೆ, ಆದ್ರೆ ನಡೆದಾಗ ಅವರು ಭಾಗ ಆಗಿದ್ರು. ಆದ್ರೆ ಈಗಿರೋ ಕಾನೂನಲ್ಲಿ ಅವರು ನಿರ್ಗಮಿಸಿರೋದ್ರಿಂದ ಅವರು ಕಾನೂನು ಪ್ರಕ್ರಿಯೆಯಿಂದ ಹೊರಗೆ ಉಳಿತಾ ಇದ್ದಾರೆ. ಚೆನ್ನಾಗಿ ನಡೆಯುವಾಗ ದುಡ್ಡು ಎತ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್ಸ್, ಇವತ್ತಿಲ್ಲ ಡೈರೆಕ್ಟರ್. ಸೊ ದೇವರ್ ಎಸ್ಕೇಪಿಂಗ್ ದ ಲಾ. ಸೊ ಯಾರ್ಯಾರು ಲಾಭ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಇದು ಜಾರಿ ಆಗ್ಬೇಕು ಅನ್ನುವಂತ ಒಂದು ತಿದ್ದುಪಡಿ. ಇನ್ನ ಇದು ಇನ್ನೊಂದ್ ಕಡೆ ಏನ್ ಮಾಡಿದ್ದಾರೆ, ಆ ಕಂಪನಿನವರೇ ಅವ್ರ ಎಂಪ್ಲಾಯೀಸು ಡಿಪಾಸಿಟರ್ಸ್ ಅಂತ ತೋರಿಸ್ಕೊಂಡಿದ್ದಾರೆ. ನಾವೀಗ ಬಂದಿದ್ದ ಹಣದಲ್ಲಿ ಸೆಟಲ್ಮೆಂಟ್ ಮಾಡಕ್ ಹೋದಾಗ ಆ ಎಂಪ್ಲಾಯೀಸು ಕೂಡ ಅವ್ರಿಗೂ ಸಿಗ್ತಾ ಇದೆ. ನಾವು ಮುಖ್ಯ ಉದ್ದೇಶ ಯಾರು ಅದಕ್ಕೆ ಕಂಪನಿಗೆ ಸಂಬಂಧ ಇಲ್ಲದೆ ಇರುವಂತ ಗ್ರಾಹಕರಿಗೆ ಸಿಗಬೇಕು ಅನ್ನೋದು. ಹಾಗಾಗಿ ಎಂಪ್ಲಾಯೀಸ್ ಅನ್ನ ಹೊರಗಿಡ್ತಾ ಇದ್ದೇವೆ. ಮತ್ತು ಇದನ್ನ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡದ ಹಾಗೆ ನಿಷೇಧ ಹಾಕುವಂತ ಅಧಿಕಾರವನ್ನು ನಾವು ಈ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಡ್ತಾ ಇದ್ದೇವೆ. ಈ ತರಹ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಸರಳೀಕರಣಕ್ಕೆ ತಗೊಂಡು ಬಂದಿದ್ದೇವೆ. ತಾವು ಹೇಳಿರೋದು ಇನ್ನೂ ಪ್ರಬಲವಾದಂತ ಸಲಹೆಗಳನ್ನ ತಾವು ಕೊಟ್ಟಿದ್ದೀರಾ. ಇವತ್ತು ನಾವು ತಂದಿರೋದು ಇಲ್ಲಿವರೆಗೂ ಚರ್ಚೆ ಆಗಿರೋ ಅರ್ಧ ತಿದ್ದುಪಡಿಗಳು ಮಾತ್ರ. ಇನ್ನರ್ಧ ತಿದ್ದುಪಡಿಗಳು ಬಹುಶಃ ಮುಂದಿನ ಅಧಿವೇಶನ ಅಥವಾ ಬಜೆಟ್ ಅಧಿವೇಶನಕ್ಕೆ ತರ್ತೇವೆ. ತರೋವಾಗ ನೀವ್ ಹೇಳಿದಂತ ಕೆಲವು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ತರ್ತೇವೆ. ಇನ್ನಷ್ಟು ಬಲ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಖಂಡಿತ. ಇದು ಬಿಲ್ ಮಾಡೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಇಂಪ್ಲಿಮೆಂಟ್ ಮಾಡೋದು ರೆವಿನ್ಯೂ. ನೀವು ಕೊಟ್ಟಿದ್ದ ಸಜೆಷನ್ ಅನ್ನ ನಾನು ನಮ್ಮ ಬ್ಯಾಂಗ್ಳೂರ್ ರೆವಿನ್ಯೂ ಕಮಿಷನರೇ ಇದಕ್ಕೆ ಸೆಕ್ರೆಟರಿ, ಅವ್ರಿಗೆ ಹೇಳ್ತೇನೆ, ನಾನೇ ಮಾತಾಡ್ತೇನೆ ಅವ್ರಿಗೆ. ಇನ್ನಷ್ಟು ಟೈಟ್ ಮಾಡಕ್ಕೆ ನಿಮ್ಗೆ ಏನ್ ಬೇಕು ಹೇಳಿ ಅಂತ ಅವರಿಂದ ಪ್ರಪೋಸಲ್ ತಗೊಂಡ್ ಬಂದು ನೆಕ್ಸ್ಟ್ ಅಮೆಂಡ್ಮೆಂಟ್ಸ್ ಅನ್ನ ಮೂವ್ ಮಾಡ್ತೇವೆ. ಈ ಅವರನ್ನು ಕೂಡ ಎನೇಬಲ್ ಮಾಡ್ಕೊಳ್ಳಿಕ್ಕೂ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿದ್ದೇವೆ. ಸೊ ಅಸಿಸ್ಟೆಂಟ್ ಕಮಿಷನ್ ಇದು ಇಂಪ್ಲಿಮೆಂಟೇಷನ್ ಮೆಜಾರಿಟಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡುತ್ತೆ. ಆದ್ರೆ ಆಕ್ಟ್ ಮಾಡಿರುವಂತಹದ್ದು ಇದರ ಕಸ್ಟೋಡಿಯನ್ ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ಇಂಪ್ಲಿಮೆಂಟೇಷನ್ ಇಸ್ ವೆಸ್ಟೆಡ್ ವಿತ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಇದರಲ್ಲಿ ಒಂದ್ ಮಾಡಿದ್ದೇವೆ, ಏನ್ ಅಸಿಸ್ಟೆಂಟ್ ಕಮಿಷನರ್ ಕ್ಯಾನ್ ಇಶ್ಯೂ ಎ ನೋಟಿಸ್ ಟು ಸೀಸ್ ಬಿಸ್ನೆಸ್ ಆರ್ ನಾಟ್ ಟು ಅಡ್ವರ್ಟೈಸ್. ಆ ಒಂದು ಪ್ರಾವಿಷನ್ಸ್ ಕೂಡ ಕ್ರಿಯೇಟ್ ಮಾಡಿದ್ದೇವೆ. ಬಟ್ ಬಹಳ ಪ್ರಬಲ ನಿಮ್ಮ ನಿರೀಕ್ಷೆಗೆ ಇಲ್ಲದೆ ಇರ್ಬೋದು, ಬಟ್ ನೀವ್ ಹೇಳಿದ್ರ ಬಗ್ಗೆ ನಾವು ಕೆಲಸ ಮಾಡ್ತೇವೆ. ನಾನು ಕಂಪ್ಲೇಂಟ್ ಅನ್ನ ಯಾರಿಗೆ ಮಾಡಬೇಕು, ನಾನು ಕಂಪ್ಲೇಂಟ್ ಅನ್ನು ಯಾರಿಗೆ ಮಾಡಬೇಕು ಇಂತ
ನಾವು ಎಲ್ಲ ಆಯಾ ಉಪವಿಭಾಗಾಧಿಕಾರಿಗೆ ನಾವು ಸೂಚನೆ ಕೊಡ್ತೇವೆ. ಇಂಥ ವಿಷಯಗಳು ಅವರ ವ್ಯಾಪ್ತಿಯಲ್ಲಿ ನಡೆದಾಗ ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ದ ಜುರಿಸ್ಟಿಕ್ಷನ್ ಅವರು ಸುವೋಮೋಟೋ ಇಂಥವುಗಳನ್ನ ಗಮನಿಸಬೇಕು ಅಂತ ನಾನು ರೈಟಿಂಗ್ ಅಲ್ಲೇ ಈ ಆಕ್ಟ್ ಅಡಿಯಲ್ಲಿ ನಾವು ಸೂಚನೆ ಸಲಹೆ ಕೊಡಿ. ಈಗ ಅವರು ಪ್ರಕರಣ ಆದ್ಮೇಲೆ ಬಲವಾದ ಕಾನೂನು ಕಟ್ಟುನಿಟ್ಟಿನ ಕಾನೂನು ತರ್ತು ಅಂತ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲೇನೆ ತರಬೇಕು ಅದಕ್ಕ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಾಯಚೂರು ಡಿಸ್ಟಿಕ್ ನಲ್ಲಿ ಒಂದು ವರ್ಷದಿಂದ ದರ್ವೇಶ್ ಅಂತ ಒಂದು ಕಂಪನಿ ಪ್ರಾರಂಭ ಮಾಡಿ 800 ಕೋಟಿ ರೂಪಾಯಿ ದುಡ್ಡು ಹೆಚ್ಚು ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಸಂಗ್ರಹ ಮಾಡಿ ಆ ಡೈರೆಕ್ಟರ್ ಮೇಲೆ ಕೇಸ್ ಆಯ್ತು. ಒಂದು 4 ತಿಂಗಳ ಡೈರೆಕ್ಟರ್ ಬೇಲ್ ಮೇಲೆ ಹೊರಗೆ ಬಂದ್ಬಿಟ್ರು. ಪ್ರಾರಂಭದಲ್ಲೇನೆ ಅವ್ರಿಗೆ ಹಿಡ್ತಾ ಕಠಿಣ ಕ್ರಮ ತಗೋಬೇಕು, ಪರವಾನಗಿ ಕೊಡಬೇಕಾದ್ರೆ ಆ ಕೆಲಸನೂ ಆ ಬಿಲ್ನಾಗ ಸೇರಿಸಬೇಕು. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 14ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 14ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು. ಅಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ 20 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಂಡಿಸುವುದು. ಅಧ್ಯಕ್ಷೆ, 2024ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕನ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2024ನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳು ವಿವರಿಸಿ. ಅಧ್ಯಕ್ಷ, ಏನಿಲ್ಲ, ಈ ಒನ್ ಟೈಮ್ ಸೆಟಲ್ಮೆಂಟ್ ನಮ್ಮ ಕಾರ್ಪೊರೇಷನ್ ಯಾರು ಟ್ಯಾಕ್ಸ್ ಕಟ್ಟಲಿಕ್ಕೆ ಡಿಫಾಲ್ಟರ್ ಆಗಿದ್ರು ಅವ್ರಿಗೆ ಲಾಸ್ಟ್ ಹಿಂದೆ ನಾನು 31 ಜುಲೈವರೆಗೂ ಕೊಟ್ಟಿದ್ದೆ. ಅದಕ್ಕೆ ಬಹಳ ಜನ ಇದಿಲ್ಲ ಅಂತೇಳಿ ಜನರ ಪ್ರತಿನಿಧಿಗಳು ಎಲ್ಲರೂ ಸೇರಿ ಒತ್ತಾಯ ಮಾಡಿದ್ರು. 30ನೇ ತಾರೀಕು ನವೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದು. ಎಕ್ಸ್ಟೆಂಡ್ ಮಾಡಿ ನಮಗೆ ಸುಮಾರು ಒನ್ ಟೈಮ್ ಸೆಟಲ್ಮೆಂಟ್ ಇಂದ ಒಂದು 700 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬಂತು. 1200 ಕೋಟಿ ರೂಪಾಯಿ ಹರಿಯಸ್ಟ್ ಡ್ಯೂ 3 ಲಕ್ಷ ಪ್ರಾಪರ್ಟೀಸ್ ಇಲ್ಲಿ ಕಲೆಕ್ಟ್ ಮಾಡಿದ್ದೇವೆ. ಇನ್ನ 2,26,000 ಪ್ರಾಪರ್ಟಿಗಳು ಪೆಂಡಿಂಗು ಕಲೆಕ್ಟ್ ಮಾಡಬೇಕಾದ್ದು ಉಳ್ಕೊಂಡಿದೆ. ಸೊ ಒಟ್ಟು 4,584 ಕೋಟಿ ರೂಪಾಯಿನ 30/11/2000 ಇದೆ. ಅದನ್ನ ನಾವು ಈಗಾಗಲೇ ಆರ್ಡಿನೆನ್ಸ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಇದನ್ನ ಅಂಗೀಕರಿಸಬೇಕು ಅಂತೇಳಿ ನಾನು 30ನೇ ತಾರೀಕಿಗೆ ಡೆಡ್ಲೈನ್ ಮಾಡಿದ್ದೀನಿ. ಇದು ಫೈನ್ ಕಡಿಮೆ ಮಾಡಿದ್ದೀರಾ? ಫೈನ್ ಕಡಿಮೆ ಆಗಿದೆಯಾ? ಫೈನ್ ಅಲ್ಲ, ಅದು ಸ್ವಲ್ಪ ಒನ್ ಟೈಮ್ ಸೆಟಲ್. ಎಷ್ಟೋ ಜನ ಟ್ಯಾಕ್ಸೇ ಕಟ್ಟಿರಲಿಲ್ಲ, ಅವ್ರನ್ನೆಲ್ಲ ಟ್ಯಾಕ್ಸ್ ನೆಟ್ಟಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಅಲ್ಲ, ಮುಂಚೆ ಕಟ್ಟಿದವರಿಗೆಲ್ಲ ಗಿವನ್ ಆಪರ್ಚುನಿಟಿ. ಕಟ್ಟಿರೋರಿಗೆ ಸಮಸ್ಯೆ ಇಲ್ಲ, ಕಟ್ಟದೆ ಹೋದವ್ರಿಗೆ ಯಾರು ತೊಂದರೆ ಇತ್ತು ಅಂತಂದ್ರೆ ಬರೀ ಜಾಸ್ತಿ ಫೈನ್ ಇತ್ತು, ಅದಕ್ಕೆ ಇಂಟ್ರೆಸ್ಟ್ ನೆಲ್ಲ ವೇ ಆಫ್ ಮಾಡಿಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್. ಅಲ್ಲ, ಈಗ ತಾವೊಂದು ಕಾನೂನು ಮಾಡಿದಿರಿ, ಅದಕ್ಕೆ ಅನುಗುಣವಾಗಿ ಕೆಲವರು ಬಂದು ಕರೆಕ್ಟಾಗಿ ಕಟ್ಟಿದ್ದಾರೆ. ಈಗ ನಾವು ಇನ್ನೊಂದು ಕಡಿಮೆ ಕಟ್ಟಿರೋರ್ಗೆ ಏನೂ ಮಾಡಲ್ಲ. ಅಲ್ಲ, ಅವ್ರು ಕಟ್ಟಿದ ಲಾಸ್ ಆಗಿದೆ ಅಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅವ್ರಿಗೆ. ಓಕೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ
ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಒಳ್ಳೆಯ ತಿದ್ದುಪಡಿಯನ್ನು ಅಥವಾ ರಿಲೀಫನ್ನು ತಂದಿದ್ದಾರೆ ಮತ್ತು ಒಳ್ಳೆ ಟ್ಯಾಕ್ಸ್ ಕಲೆಕ್ಷನನ್ನು ಹೆಚ್ಚಿಸಲಿಕ್ಕೆ ಒಳ್ಳೆ ಕ್ರಮವನ್ನು ವಹಿಸಿದ್ದಾರೆ. ಯಾವ ಒಂದು ಪ್ರಾಪರ್ಟಿ ರೀಅಸೆಸ್ಮೆಂಟ್ ಮಾಡಿರುವಂಥ ಪ್ರಾಪರ್ಟಿ ಮತ್ತು ಟ್ಯಾಕ್ಸ್ ನೆಟ್ಟಲ್ಲೇ ಬರೆದಂಥ ಪ್ರಾಪರ್ಟಿಗಳು ಟ್ಯಾಕ್ಸೇ ಕಟ್ತಿರೋಂಥವ್ರಿಗೆ ಈಗೇನು ಒನ್ ಟೈಮ್ ಸೆಟಲ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಏನು ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಇತ್ತು, ಈ ಪೆನಾಲ್ಟಿ ಮತ್ತು ಇಂಟ್ರೆಸ್ಟಲ್ಲಿ ವೇ ಆಫ್ ಮಾಡಿ ಭಾಳ ₹100 ಇಟ್ಟಿದ್ದಾರೆ. ಈ ಮಾಡೋ ಮೂಲಕ ಏನು ಇದುವರೆಗೂ ಟ್ಯಾಕ್ಸೇ ಕಟ್ತಿದ್ದೋ ಅಂಥವ್ರು, ಟ್ಯಾಕ್ಸನ್ನ ಹೆಚ್ಚಿನ ರೀತಿ ವಂಚನೆ ಮಾಡ್ತಿದ್ದವರು, ಡಿಕ್ಲೇರ್ 100% ಮಾಡೋ ಜಾಗದಲ್ಲಿ 50% ಡಿಕ್ಲೇರ್ ಮಾಡ್ತಿರೋ ಇಂಥವ್ರನ್ನೆಲ್ಲ ಟ್ಯಾಕ್ಸ್ ನೆಟ್ಟಲ್ಲಿ ತಂದು ಅವರಿಗೆ ಡಿಕ್ಲೇರ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ವಾಲಂಟ್ರಿಯಾಗಿ ಮುಂದೆ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ಒಳ್ಳೆಯದು. ನಮ್ಮ BBMPನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ನಮ್ಗೆ ಕೇಳ್ಕೊಳ್ಳೋದೇನು ಅಂದರೆ, ಇನ್ನು ಮುಂದಕ್ಕೆ ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾ ಹೋಗ್ಬೇಡಿ. ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಏರ್ತಾ ಹೋಗ್ತಿದ್ರೆ ಆ ಕಟ್ಟೋರಿಗೆ ಭಾರ ಜಾಸ್ತಿ ಮಾಡಬೇಡಿ. ಬೆಂಗಳೂರಿಗೆ ಅಂದರೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬರೀ ಬೆಂಗಳೂರನ್ನ ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ನಡೆಸ್ತೀನಿ ಅಂತ ಹೋಗ್ಬೇಡಿ ಸರ್. ರಾಜ್ಯದಲ್ಲಿ ನಿಮಗೆ ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಬರ್ತಿದೆ, 65%ಗಿಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಬರುತ್ತೆ. ಆ ನಗರಕ್ಕೆ ಯಾವ ಇಲಾಖೆಯಿಂದನೂ ಯಾವ ಹೆಚ್ಚಿನ ಸೌಲಭ್ಯಗಳು ಯಾವುದೂ ಸಿಗಲ್ಲ ನಮಗೆ. ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ ಬೇರೆ ಬೇರೆ ಗ್ರಾಂಟ್ಗಳು, ನಗರೋತ್ಥಾನ, ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೂಪದಲ್ಲೆಲ್ಲ ಗ್ರಾಂಟ್ಗಳು ಬರುವಂಥದ್ದು ಹೆಚ್ಚಾಗಬೇಕು. ನಗರಕ್ಕೆ ಬರೀ ಪ್ರಾಪರ್ಟಿ ಟ್ಯಾಕ್ಸ್ಗೆ ಸೀಮಿತ ಮಾಡಬೇಡಿ. ಇವತ್ತೆಲ್ಲರನ್ನೂ ಟ್ಯಾಕ್ಸ್ ನೆಟ್ ಅಡಿಯಲ್ಲಿ ತರುವಂಥ ಈ ಪ್ರಯತ್ನ ಮಾಡಿರೋದಕ್ಕೆ ನಿಮಗೆ ಮೆಚ್ಚುಗೆ ಮತ್ತು ಶುಭಾಶಯಗಳು. ಮತ್ತು ಅವರಿಗೆ ಈ ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್ ಅನ್ನ ವೇ ಆಫ್ ಮಾಡಿ ಕೊಡ್ತಿರೋದಕ್ಕೆ ನಿಮಗೆ ಶುಭಾಶಯಗಳು. ಒಳ್ಳೆಯದು ಸರ್. ಈಗ ವಿಧೇಯಕವನ್ನು ಅಧ್ಯಕ್ಷೆ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3ನೇ ಖಂಡಗಳ ವಿಧೇಯಕ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3ನೇ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು. ಅಧ್ಯಕ್ಷೆ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2ನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ 2024 ಸಾಲಿನ ಕರ್ನಾಟಕ ಪ್ರವಾಸೋದ್ಯಮ ರೋಪ್ವೇ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ. 2024ನೇ ಸಾಲಿನ ಪ್ರವಾಸೋದ್ಯಮ ರೋಪ್ವೇಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಇದು ಇವತ್ತಿನ ಅಗತ್ಯತೆ ಹಿನ್ನೆಲೆಯಲ್ಲಿ ತಂದಿರತಕ್ಕಂಥ ಒಂದು ವಿಧೇಯಕ. ಪ್ರವಾಸೋದ್ಯಮ ಇಲಾಖೆ ಒಂದು ವಿಧೇಯಕ. ಪ್ರವಾಸೋದ್ಯಮ ಇಲಾಖೆ
ಮೂಲಕ ಕರ್ನಾಟಕದಲ್ಲಿ ಈ 1-2 ವರ್ಷಗಳಲ್ಲಿ 15 ಕಡೆ ನಾವು ರೋಪ್ವೇಗಳನ್ನು ನಿರ್ಮಾಣ ಮಾಡಬೇಕು. ಅಂದರೆ ಕೇಬಲ್ ಕಾರ್ಸ್ ಅಂತೇನು ನಾವು ಅಂತೇವೆ, ಆ ಕೇಬಲ್ ಕಾರ್ಗಳನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಿರ್ಣಯಿಸಿದ್ದೇವೆ. ಈ ರೋಪ್ವೇ ನಾವು ನಿರ್ಮಾಣ ಮಾಡಿದಾಗ ಅವುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕಾನೂನುಗಳು ಬೇಕಾಗ್ತವೆ, ನಿಯಮಗಳು ಬೇಕಾಗ್ತವೆ. ಅದಕ್ಕೆ ಆ ನಿಯಮಗಳನ್ನು ರೂಪಿಸುವಂಥದ್ದು ಹಾಗೂ ಅದಕ್ಕೆ ಸಂಬಂಧಿಸಿರ್ತಕ್ಕಂತೆ ಆ ನಿರ್ವಹಣೆ ಮಾಡೋದಕ್ಕೆ ಹಾಗೂ ಪರವಾನಗಿಗಳನ್ನು ಕೊಡೋದಕ್ಕೆ ಅದೆಲ್ಲ ಒಂದು ಪ್ರಾಧಿಕಾರವನ್ನು ರಚನೆ ಮಾಡ್ತಾ ಇದ್ದೀವಿ ಈ ಕಾನೂನನ್ವಯ. ಆ ಒಂದು ಕಾರಣದಲ್ಲಿ ಈ ಒಂದು ರೋಪ್ವೇಗಳ ನಿರ್ಮಾಣ ಮತ್ತು ಕಾರ್ಯನಿರ್ವಹಣೆಯನ್ನು ಅಧಿಕೃತಗೊಳಿಸೋದಕ್ಕಾಗಿ ಹಾಗೂ ಸುಗಮಗೊಳಿಸೋದಕ್ಕಾಗಿ ಈ ಒಂದು ಕಾನೂನು ವಿಧೇಯಕವನ್ನು ನಾವು ಮಂಡನೆ ಮಾಡಿದ್ದೇವೆ ಅಧ್ಯಕ್ಷರೇ. ಇದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಹಾಗೂ ಇದಿಲ್ಲದೆ ಇದ್ದರೆ ಯಾರು ಯಾವ ಇಲಾಖೆಯವ್ರು ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ಮಾಡಬೇಕು ಅಂತೇಳಿ ಕನ್ಫ್ಯೂಷನ್ ಆಗುತ್ತೆ. ಆದ್ದರಿಂದ ಇದೊಂದು ಅಗತ್ಯತೆ ಹಿನ್ನೆಲೆ ತಂದಿರತಕ್ಕಂಥ ವಿಧೇಯಕ. ದಯಮಾಡಿ ಇದನ್ನು ಮಂಜೂರಿ ಮಾಡಿಕೊಡ್ಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇದರ ಮೂಲಕ ನಾವು ಈಗೇನು ಎಲ್ಲರೂ ಭಾಳ ಜನ ಅಪೇಕ್ಷೆ ಮಾಡ್ತಾ ಇದ್ರಿ, ಇಂಥಲ್ಲಿ ರೋಪ್ವೇ ಬೇಕು, ಇಂಥಲ್ಲಿ ರೋಪ್ವೇ ಬೇಕು ಅಂಥೇಳಿ ಆ ಎಲ್ಲ ನಮ್ಮ ಬೇಡಿಕೆಗಳಿಗೆ ಒಂದು ರೀತಿ ನಾವು ಆ ನನಸು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದನ್ನು ತಾವು ಮಂಜೂರಿ ಮಾಡಿಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಈ ಒಂದು ರೋಪ್ವೇ ಬಿಲ್ ಏನು ಬಂದಿದೆ ಇದಕ್ಕೆ ನನಗನ್ಸ್ತೈತೆ ಇದರಲ್ಲಿ ಭಾಳಷ್ಟು ಇದಿದ್ದಾರೆ. ಏನೋ ಲೋಕೋಪಯೋಗಿ ಇಲಾಖೆ ಇದೆ, ರೆವಿನ್ಯೂ ಇದೆ. ಸಾಮಾನ್ಯವಾಗಿ ರೋಪ್ವೇ ಬರೋವಂಥದ್ದು ಫಾರೆಸ್ಟಲ್ಲಿ ಬರ್ತೈತೆ. ಯಾವುದೇ ಬೆಟ್ಟ ಗುಟ್ಟ ಇದ್ರೂ ಫಾರೆಸ್ಟ್ ಸೆಕ್ರೆಟರಿ ಇಲ್ಲ ಇದರಲ್ಲಿ. ಯಾಕಂದ್ರೆ ಅವರೇ ತಕರಾರು ತೆಗೆಯೋರು ಅವರೇ ಜಾಸ್ತಿ, ಮತ್ತೆ ತಡೆ ಮಾಡೋರು ಅವರೇ, ಕೋರ್ಟ್ಗೆ ಹೋಗೋರು ಅವರೇ. ಅವ್ರನ್ನ ಬಿಟ್ಟಂಗಿದ್ದೀರಾ ನೀವು. ಅವರು ಇದರಲ್ಲಿ ಸದಸ್ಯರಾಗಿದ್ದರೆ ಒಳ್ಳೆಯದು. ಈ ಬಿಲ್ ಸ್ವಾಗತ ಮಾಡ್ತೀನಿ. ಯಾಕಂದರೆ ಟೂರಿಸಮ್ಗೆ ಭಾಳ ಹೆಲ್ಪ್ ಆಗ್ತೈತೆ. ನಾವು ಬೇರೆ ಬೇರೆ ಸಿಂಗಾಪುರ ಅಲ್ಲೆಲ್ಲ ಹೋದಾಗ ಬಿರಿ ಅದರಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹೋಗ್ತಾರೆ ಕೆಲವರೆಲ್ಲ. ಅದನ್ನ ಒಳ್ಳೇದು ಬಿಲ್ಲು. ಅದರಲ್ಲಿ ಇದು ಫಾರೆಸ್ಟ್ ಸೆಕ್ರೆಟರಿ ಇಲ್ಲ, ಆ್ಯಡ್ ಮಾಡಿದ್ರೆ ಒಳ್ಳೇದು. ಸಜೆಷನ್. ಈಗ ಆಯ್ತು, ಅರಣ್ಯ ಇಲಾಖೆ ಮೇಜರ್ ಬರ್ತದೆ ನಿಮಗೆ. ಮೇಜರ್ ಅರಣ್ಯ ಇಲಾಖೆ ಬಹುಶಃ ಒಬ್ಬರನ್ನ ನಿಯುಕ್ತಿ ಮಾಡುವಂಥದ್ದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಇನ್ನೊಂದು ಸೆಕ್ಯೂರಿಟಿ ಮತ್ತು ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಏನಿದೆ ಇದರೊಳಗೆ ಅಂತ ಹೇಳಿ ಗೊತ್ತಿಲ್ಲ. ಅದನ್ನು ತೀರಾ ಅವಶ್ಯಕತೆ ಇದೆ. ಯಾಕಂದರೆ ಬೇರೆ ಬೇರೆ ಭಾಗದಲ್ಲಿ ಇದು ಕಳಚಿ ಬಿದ್ದು ಅನೇಕ ಸಾವು ನೋವುಗಳು ಸಂಭವಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಮತ್ತು ಈ ಪ್ರವಾಸೋದ್ಯಮದ ಅನುಷ್ಠಾನ ದೃಷ್ಟಿಯಿಂದ, ಇಂಪ್ರೂವ್ ಮಾಡುವಂಥ ದೃಷ್ಟಿಯಿಂದ ಇದು ತೀರಾ ಅವಶ್ಯಕತೆ ಇದೆ. ಭಾಳ ಕಡೆ ಆಗಬೇಕಾಗಿದೆ. ಈಗ ಜೋಗದಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈ ಕೊಡ್ಚಾದ್ರಿಗೆ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಆಲ್ಮೋಸ್ಟ್ ಮುಗಿತ ಪ್ರೋಸೆಸ್ ಆಗ್ತಾ ಇದೆ. ಇವೆಲ್ಲವೂ ಕೂಡ ಆದರೆ ಪ್ರವಾಸೋದ್ಯಮಕ್ಕೆ ತುಂಬ ಲಾಭದಾಯಕ ಆಗುತ್ತೆ. ಅದನ್ನು ಮಾಡಬೇಕು. ಮಾಡುವಾಗ ಇದರ ಗುಣಮಟ್ಟ ಇದನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.